ನಮಸ್ಕಾರ. ಇದು ನಾನು ವಿದ್ಯಾ ಗಣೇಶ. ಪ್ರಕೃತಿಯಲ್ಲಿರುವ ಗಿಡ ಮರಗಳೊಂದಿಗೆ ಬೆಸೆದಿರುವ ನಮ್ಮ ಜೀವನವನ್ನು ಹವ್ಯಕರ ದೈನಂದಿನ ಜೀವನ ಶೈಲಿಯೊಂದಿಗೆ ಬೆರೆಸಿ ಒಂದು ಕಥೆಯನ್ನು ಬರೆದು ಅದನ್ನು ಓದಿ ಹೇಳಿದ್ದೇನೆ. ಬನ್ನಿ ಕಥೆಯೊಳಗೆ ಹೋಗೋಣ. ಶೀರ್ಷಿಕೆ ಆಧಾರ ಇಲ್ಲದ ಬಳ್ಳಿ. ಬರಹ ಮತ್ತು ವಾಚನ ವಿದ್ಯಾ ಗಣೇಶ. ಗೌರಿ ಕೂಗಿದ್ದು ಕೇಳಿ ಎನಗೆ ಎಚ್ಚರಿಗಾತು. ಗೌರಿ ಬೇರೆ ಯಾರೂ ಅಲ್ಲ, ಎಂಗಳ ಕೆದೇಲಿಪ್ಪದನ. ಗಂಟೆ 5 ಆತು ಹೇಳಿ ಗೊಂತು ಮಾಡಿತ್ತು. ಎದ್ದಿಕ್ಕಿ ಮೋರೆ ತೊಳೆದೆ. ಅಟ್ಟುಂಬಳಂಗ ಹೋಗಿ ಹೆಜ್ಜೆಗೆ ಹೆಸರು ಮಡಗಿಕ್ಕಿ ಹಿತ್ತಲೆಯಲ್ಲಿ ಒಂದು ಅಳಗೆಲಿ ಕಾಪಿಗೆ ನೀರು ಮಡಗಿದೆ. ಮನೆಯಲ್ಲಿ ಇನ್ನೂ ಎಲ್ಲರೂ ಏಳಕ್ಕಷ್ಟೆ. ಕೈಲಿ ಒಂದು ಬಾಲ್ದಿಯುದೆ ಚೆಂಬುದೆ ತಕ್ಕೊಂಡು ಕರವಲೆ ಹೊರಟೆ. ಮೊದಲಾಣ ಕಾಲದ ಹಳೇ ಮನೆ ಎಂಗಳದ್ದು. ತೆಂಕ ಹೊಡೆಲಿ ಕೆದೆ ಇದ್ದು. ಕೆದೆಯ ಮಾಡಿಂಗೆ ಬಗ್ಗಿಕೊಂಡಿದ್ದ ಪಾರಿಜಾತ ಮರಲಿ ಅರಳಿದ ಹೂಗಿಂದ ಗಮ್ಮ ಹೇಳಿ ಪರಿಮಳ ಬತ್ತಾ ಇತ್ತು. ಸೀರೆಯ ಮೇಲಂದ ಒಂದು ಬೈರಾಸಿನ ಸುತ್ತಿಕೊಂಡು ಕೆದೆಗೆ ಇಳಿದೆ. ಕೆದೆಯೆಲ್ಲ ತುಂಬ ಚೋರಾಗಿತ್ತು. ಕೊಚ್ಚಿ ಮಡಿಗೆದ ಸೊಪ್ಪಿನೆಲ್ಲ ಬಿಕ್ಕಿದೆ. ದನಕ್ಕೆ ತಿಂಬಲ ಹಾಕಿಕ್ಕಿ ದನವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಕರವಲೆ ಶುರು ಮಾಡಿದೆ. ಎನಗೆ ಅಪ್ಪ ಅಮ್ಮ ಮಡಗಿದ ಹೆಸರು ಸುಲೋಚನಾ ಹೇಳಿ. ಅಪ್ಪಂಗೆ ಯಾವ ಭಾಗ್ಯವ ಕೊಡದ್ದರೂ ಸಂತಾನ ಭಾಗ್ಯವ ಕೊಟ್ಟಿತ್ತಿದ್ದ ದೇವರು. 12 ಜನ ಮಕ್ಕ ಎಂಗ. ಕಡೇ ಆಣ ಹೆರಿಗೆಲಿ ಅಮ್ಮ ದೇವರತ್ರಂಗ ಹೋಗಿ ಆತು. ಆನು 8ನೇಯವಳು. ಎನ್ನಂದ ಸಣ್ಣೋರ ನೋಡಿಗೊಂಬಲೆ ಬೇಕಾಗಿ ಎನ್ನ ಶಾಲೆ 7ನೇಲಿ ಏನಿಂದತ್ತು. ಬೇಗ ಮದುವೆಯುದೆ ಆತು. ಒಂದು ಮಗಳಿನ ಅಮ್ಮ ಆನು. ಈಗ ಎನಗೆ ಪ್ರಾಯ 45. ಮಗಳಿಂಗೆ ಸುಚಿತ್ರಾ ಹೇಳಿ ಹೆಸರು ಮಡಗಿದೆ. ಮಗಳು ದೊಡ್ಡಾಗಿ ಅದರ ಮದುವೆಯುದೆ ಕಳ್ತು. ಎಂತ ಕೇಳಿತಾ ಹೇಳಿ ಕೇಳಿಕೊಂಡೇ ಬಂದದು ಎನ್ನ ಗೆಂಡ ವೆಂಕಟರಮಣ. ಎಲೆ ತಿಂದು ಅವನ ಹಲ್ಲೆಲ್ಲ ಕೆಂಪಾಯ್ದು. ಹಲ್ಲು ತಿಕ್ಕುಲೇಳಿ ಒಂದು ಮಾವಿನ ಎಲೆಯಿಂದ ನಾರು ತೆಗೆದು ಬಾಯಿಗೆ ಮಡಗುತ್ತಾ ಹೇಳಿದ, ಇಂದು ಅಡಕೆ ಕೊಯ್ಲು. ಅಡಕೆ ಹೆರ್ಕುಲೆ ಜನ ಇಲ್ಲೇ. ಚನೆಯಪ್ಪ ಬಂದರೆ ಅದಕ್ಕೆ ಹುಲ್ಲು ಸೊಪ್ಪು ಮಾಡುವ ಕೆಲಸ ಇದ್ದು. ಹಾಗಾಗಿ ನೀನು ತೋಟಕ್ಕೆ ಬರಕ್ಕೋ. ಹೇಳಿದವ ಆನು ಉತ್ತರ ಹೇಳುವ ಮೊದಲೇ ತೋಟಕ್ಕೆ ಇಳಿದುದೇ ಆತು. ತುಂಬ ತೋಟ ಇಲ್ಲೇ ಎಂಗೊಗೆ. ಅದರಲ್ಲೇ ಜೀವನ ಹೋಯಕು. ಇಪ್ಪದುದೇ ತಟ್ಟು ತಟ್ಟಿನಾಂಗುದೇ ಎತ್ತರ ತಗ್ಗುದೆ. ನೀರಿಂಗೆ ಕೆರೆ ಇದ್ದು. ವಿಷುವಿಂಗಪ್ಪಗ ಮಳೆ ಬಾರದ್ದರೆ ತೋಟ ಒಣಗುತ್ತು. ಹಾಗಾಗಿ ಫಸಲು ಕಡಮೆ. ಕಳೆದ ತಿಂಗಳು ಮಗಳು ಸುಚಿತ್ರನ ಮದುವೆ ಕಳ್ತು. ಮದುವೆಯ ಎಂಗಳ ಸ್ಥಿತಿಯಿಂದಲೂ ಹೆಚ್ಚು ಖರ್ಚು ಮಾಡಿದೆಯ. ಅದಕ್ಕೆ ಮಾಡಿದ ಸಾಲಂಗ ಇದ್ದು. ಇನ್ನು ಹೊಟ್ಟೆ ಬಾಯಿ ಕಟ್ಟಿ ಕೆಲಸ ಮಾಡಕ್ಕಷ್ಟೆ. ಆನು ಕರದಿಕ್ಕಿ ಬಪ್ಪಗ ಮಜ್ಜಿಗೆ ಕಡದು ಬೆಣ್ಣೆ ತೆಗವಲೆ ಶುರು ಮಾಡಿ ಆಯ್ದು ಅತ್ತೆಗೆ. ನಿನ್ನಾಣ ಬೆಣ್ಣೆಯಿಂದ ನೀರು ತೆಗೆದು ಇಂದ್ರಾಣ ಬೆಣ್ಣೆ ಅದಕ್ಕೆ ಸೇರಿಸಿ ಊಟಕ್ಕಿಪ್ಪ ಮಜ್ಜಿಗೆಯ ಬೇರೆ ತೆಗೆದು ಮಡಗಿ ಹೇಳಿ ಮಜ್ಜಿಗೆ ಕೆಲಸ ಎಲ್ಲ ಆತು ಅತ್ತೆಗೆ. ಇದ ಸುಲೋಚನಾ, ಮಜ್ಜಿಗೆ ಬೆಣ್ಣೆ ಎಲ್ಲ ಸಿಕ್ಕಲ್ಲಿ ಮಡಗಿ ಕಥಾ. ಇನ್ನು ಪುಚ್ಚೆ ಬಾಯಿ ಹಾಕದ್ದೆ. ಹಾಗೆ ಹೇಳಿಕೊಂಡೆ ಇಂದು ಮೇಲಾರಕ್ಕೆ ಎಂತ ಕೊರೆಯಕ್ಕೆ ಹೇಳು ಹೇಳಿ ಮೆಟ್ಟುಗತ್ತಿ ಹತ್ತರಂಗ ಹೋಗಿ ಆತು ಅತ್ತೆಗೆ. ಪ್ರಾಯ ದೋಷಂದಾಗಿ ಬೆನ್ನು ಬಗ್ಗಿದ್ದು. ಅಡಕೆ ಅಜಪ್ಪುದು, ಗೆಣಮೆಣಸು ಸಜ್ಜಿ ಮಾಡೋದು, ಹಿಡಿಸೂಡಿ ಮಾಡೋದು ಹೇಳಿ ಎಂತಾರು ಕೆಲಸಂಗ ಇರ್ತಾ ಇರ್ತು ಅತ್ತೆಗೆ. ಕೆಲಸದೋರಿಂಗೆ ಊಟ ತಿಂಡಿ ಕೊಡಕ್ಕು. ಹಾಗೆ ಚಾಯ ತಿಂಡಿ ಹೆರ ಮಡಿಗಿಕ್ಕಿ ತಲೆಯಲ್ಲಿ ಒಂದು ಮುಟ್ಟಾಳೆ ಮಡಿಕೊಂಡು ಕೈಲಿ ಒಂದು ಹೆಡಗಿ ತಕ್ಕೊಂಡು ತೋಟಕ್ಕೆ ಇಳಿದೆ. ನಿಶಬ್ದವಾಗಿ ಇತ್ತ ತೋಟಲ್ಲಿ ಪಚಕ್ ಹೇಳಿ ಶಬ್ದ ಮಾಡಿ ಅಡಕೆ ಕೊನೆ ಬಿದ್ದು ರಟ್ಟಿಗೊಂಡಿತ್ತು. ಬಿದ್ದ ಕೊನೆಯೆಲ್ಲ ಹೆರ್ಕಿ ಒಂದು ದಿಕ್ಕೆ ರಾಶಿ ಹಾಕಿಕ್ಕಿ ಮತ್ತೆ ರಟ್ಟಿದ ಅಡಕೆ ಎಲ್ಲ ಬಗ್ಗಿ ಬಗ್ಗಿ ಹೆರ್ಕಿ ಹಾಕಿದೆ. ಆಸರಪ್ಪಲೆ ಶುರು ಆತು. ರಜೆ ನೀರು ಕುಡಿಯುವಲ್ಲೇ ಕೆರೆಗೆ ಹೋದೆ. ಹಾಳೆಲಿ ಒಂದು ಚಿಳ್ಳಿ ಮಾಡಿಕೊಂಡು ಕೆರೆಗೆ ಇಳಿದೆ. ನೀರು ಕೆಳಾಣ ಮೆಟ್ಟಿಂಗೆ ಎತ್ತಿದ್ದು. ಮೆಲ್ಲಂಗೆ ನೀರು ಕುಡಿದಿಕ್ಕಿ ಮೇಲೆ ಹತ್ತಿಯಪ್ಪಗ ರಜೆ ತಲೆ ತಿರುಗಿದಂಗಾತು. ಮೆಲ್ಲಂಗೆ ಅಡಕೆ ಮರವ ಹಿಡ್ಕೊಂಡೆ. 2 ತಿಂಗಳಿಂದ ಮಗಳ ಮದುವೆಗೆ ಓಡಿದ್ದೋ ಅಥವಾ ಈಗ ಬಗ್ಗಿ ಬಗ್ಗಿ ಅಡಕೆ ಹೆರ್ಕಿದ್ದೋ ಆಗಿಕ್ಕು ಹೇಳಿ ಮನಸ್ಸಿಲಿ ಗ್ರೇಸಿದೆ. 2 ದಿನ ಕಳೆದು ಹೊಟ್ಟೆ ಒಳ ಎಂಥದೋ ಅಂದಿದಂಗಾತು. ಹುಳವು ಉಪದ್ರ ಆದಿಕ್ಕು ಹೇಳಿ ಮನಸ್ಸಿಲಿಯೇ ಹೇಳಿಕೊಂಡೆ. ಆದರೆ ಅಂಬಗಂಬಗ ಆವುತಲ್ಲದ, ಏಕೆ ಹೀಗೆ ಮನಸ್ಸಿಲಿ ಲೆಕ್ಕ ಹಾಕಿದೆ. ದೂರ ಕೂರದ್ದೆ ತಿಂಗಳು 5 ಆತು. ಇದು ಅದುವೋ? ಛೇ ಸಾಧ್ಯವೇ ಇಲ್ಲೆ. ಈಗ ಮುಟ್ಟು ನಿಂಬ ಪ್ರಾಯ ಆತು.
ಆಚೆ ಮನೆ ಅಂಬುಜಕ್ಕಂಗೆ 42 ವರ್ಷಲ್ಲೇ ನಿಂದಿದು ಹೇಳುದು ಕೇಳಿದ್ದೆ. ಇನ್ನೆಂತ ಅದಕ್ಕೂ ಎಂಥದಕ್ಕೂ ಡಾಕ್ಟ್ರ್ ಹತ್ರ ಹೋಪದೇ ಒಳ್ಳೆದು ಮನಸ್ಸಲ್ಲಿ ನಿರ್ಧಾರ ಮಾಡಿದೆ. ಮರದಿನ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿ ಅಪ್ಪಗ ಗೊಂತಾತು ಎನ್ನ ಒಳ ಇನ್ನೊಂದು ಜೀವ ಇದ್ದು ಹೇಳಿ. ಮುಟ್ಟು ನಿಲ್ಲುವ ಮೆನೋಪಾಸಿನ ಸಮಯದಲ್ಲಿ ಹಾರ್ಮೋನ್ ಏರುಪೇರಿಂದಾಗಿ ಕೆಲವರಿಗೆ ಹೀಗೆ ಆಗುವುದು ಉಂಟಮ್ಮ. ಡಾಕ್ಟ್ರು ಹೇಳಿದ್ದು ಕೇಳಿ ಅಪ್ಪಗ ಎನ್ನ ಮೈಯೆಲ್ಲ ಜುಮ್ಮಾತು. ಮನೆಗೆ ಬಂದು ಗಂಡನತ್ರ ಹೇಳಿ ಕೂಗಿದೆ. ಆದರೆ ಕೇಳಿದವ, ಎನ್ನ ಬಲಾತ್ಕಾರಲ್ಲಿ ನೀನು ಬಸರೆ ಆದಂಗೆ ಕೂಗುತ್ತಾ ಇದ್ದಲ್ಲದ ಹೇಳಿ ಉತ್ತರ ಕೊಟ್ಟ. ಅವನ ಮಾತು ನನಗೆ ಸೂಜಿ ಹಂಗೆ ಕಂತಿತ್ತು. ಎನ್ನ ಮನಸ್ಸು ಛೇ ಹೇಳಿತ್ತು. ನೋಡು, ಇದರ ತೆಗೆಸುವುದು ಒಳ್ಳೆಯದು. ನಮಗೆ ತಲೆಗೆ ಮೇಲೆ ಸಾಲ ಇದ್ದು ಈ ಪ್ರಾಯಲ್ಲಿ ಮಕ್ಕ ಆದರೆ ಊರಿನವರೆಲ್ಲ ನೆಗೆ ಮಾಡುಗು. ಅದಲ್ಲದೆ ಈ ಪ್ರಾಯಲ್ಲಿ ಸುಖಪ್ರಸವ ಅಪ್ಪಲೆ ಕಷ್ಟ ಇದ್ದೋಳಿ ಡಾಕ್ಟ್ರ್ ಹೇಳಿದ್ದವಳಿ ಬೇರೆ ನೀನು ಹೇಳಿದ್ದಲ್ಲದ. ಇನ್ನು ನಮ್ಮ ಶಕ್ತಿ ಕಡಮೆಪ್ಪದಲ್ಲದ, ಸಾಂಕುಲುದೇ ಕಷ್ಟ ಹೇಳಿದ ವೆಂಕಟ್ರಮಣ. ನನಗೆ ಎಂಥದೂ ತಲೆಗೆ ಹೋಗ್ತಿಲ್ಲನ್ನೇ ಹೇಳಿಕೊಂಡು ಬೇಜಾರಲ್ಲಿ ಎನ್ನ ಹೊಟ್ಟೆಯ ಮುಟ್ಟಿ ನೋಡಿದೆ. ಅಮ್ಮ ಹೇಳಿ ದಿನಿಗೇಳಿದಂಗಾತು ನನಗೆ. ಇಲ್ಲೇ ಆನು ಇದರ ತೆಗೆಶುಲೇ ಇಲ್ಲೇ ಹೇಳಿ ನಿರ್ಧಾರ ಮಾಡಿದೆ. ನಮ್ಮ ತಪ್ಪಿಂಗೆ ಅದರ ಬಲಿ ಕೊಡ್ಲ ಅಂತ ತಯಾರಿಲ್ಲೆ. ಆನು ಉಂಬದರಲ್ಲಿ ರಜಾ ಅದಕ್ಕೂ ಕೊಟ್ಟು ಅದರ ಸಾಂಕುತ್ತೆ ಆನು ಗಟ್ಟಿಯಾಗಿ ಹೇಳಿದೆ. 1 ವಾರ ಬಿಟ್ಟು ಭಾವನವರು ಬಂದವು. ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿ ನಿನಗೆ ಇಡ್ತಿಲ್ಲೆಯಾ? ಇನ್ನು ಅಬ್ಬೆ ಇಲ್ಲಿದ್ದರೆ ಅಬ್ಬೆಗೆ ಕೆಲಸ ಹೆಚ್ಚಕ್ಕು ಆನ್ ಕರ್ಕೊಂಡು ಹೋಗ್ತೆ ಹೇಳಿಕ್ಕಿ ಅತ್ತೆ ಕರ್ಕೊಂಡು ಹೋಗಿಯೋ ಆತು. ಇಂದು ಎಂಗಳ ಗುರಿಕಾರರ ಮಗನ ಮದುವೆ. ಅದಕ್ಕೆ ಹೋಯ್ದ ಎನ್ನ ಗೆಂಡ. ರಜ ಗೆಣಮೆಣಸು ಅಜಪುಲಿತ್ತು. ಆನು ಜಗಲ್ಲಿ ಕೂದುಕೊಂಡು ಅಜಪಿಗೊಂಡಿತ್ತಿದ್ದೆ. ಅದ ಕಿಂಕ್ಲಿ ಅಡಿಯಂಗೆ ತಂಗೀಸ್ ಚೀಲ ಮಾಡಿಕೊಂಡು ಮೆಟ್ಲು ಇಳಿದು ಬಪ್ಪದು ಕಾಣ್ತಲ್ಲ ಎನ್ನ ಗೆಂಡ ವೆಂಕಟ್ರಮಣ. 1 ಜಂಬ್ರಕ್ಕೂ ಹೋಪಲೆ ಇಡ್ತಿಲ್ಲೆ. ಊರಿಡೀ ಶುದ್ಧಿಗೊಂತ ಇದು. ಎಲ್ಲರೂದೇ ಒಂದು ರೀತಿ ನೋಡ್ತವೆನ್ನ. ತಲೆ ನಿಗ್ಗುಲು ಎಡಿಯದ್ದಂಗೆ ಮಾಡಿ ಹಾಕಿದ್ದೆ ನೀನು. ವೆಂಕಟ್ರಮಣ ಕೈಯಲ್ಲಿತ್ತ ಚೀಲವ ಮಡಿಗಿಕ್ಕಿ ದನಕ್ಕೆ ತಿಂಬಲು ಹಾಯ್ಕೊಂಡು ಪರಂಚುದು ಕೇಳಿತ್ತು. ಆನು ಕೇಳಿಕೊಂಡು ತಡೀಯದೆ ಇತ್ತಿದ್ದೆ. ಮರದಿನ ತೋಟಕ್ಕೆ ನೀರು ತೊಂಕಲೆ ಹೋಪಲೆ ಹೇಳಿ ಹೆರಟೆ. ಆಚೆ ಮನೆ ಅಂಬುಜಕ್ಕ ಬಪ್ಪದು ದೂರಂದ ಕಂಡತ್ತು. ನಾಳೆ ಗೆಣಮೆಣಸು ಕೊಯ್ವಲೆ ಬತ್ತವು, ನಿಂಗಳ ಕೇರ್ಪು ಬೇಕಾದ ಸುಲೋಚನ ಕೇಳಿತ್ತು ಅಂಬುಜಕ್ಕ. ಅಷ್ಟರಲ್ಲಿ ನಿಲ್ಲಿಸಿದ್ದಿಲ್ಲೆ. ನಿನಗೆ ಈಗ 5 ತಿಂಗಳ ಆತಡಲ್ಲದ. ನಿನಗೆ ಪುಳ್ಳಿ ಹುಟ್ಟಿ ಮಗಳಿನ ಬಾಳಂತನ ಮಾಡುವ ಪ್ರಾಯಲಿದು ಎಂತಕ್ಕೆ? ತೆಗೆಸಿ ಬಿಡು. ನಾಚಿಗೌತ್ಲೇ ನಿನಗೆ? ಹೀಗೆ ಮಾತಾಡಿಕೊಂಡು ಹೋತು ಅಂಬುಜಕ್ಕ. ಆನು ಯಾವುದಕ್ಕೂ ಉತ್ತರ ಕೊಡದೆ ಸುಮ್ಮನೆ ನಿಂದೆ. ಎನ್ನ ಪರವಾಗಿ ಇಪ್ಪದು ಮಗಳು ಸುಚಿತ್ರ ಒಂದೇ ಹೇಳಿ ಮನಸ್ಸಲ್ಲಿ ಗ್ರೇಸಿದೆ. ಸುಚಿತ್ರಂಗೆ ಮಾಂಬಳ ಹೇಳಿದರೆ ಪ್ರೀತಿ. ಅದಕ್ಕೇಳಿ ಮಾಂಬಳವ ಒಂದು ವಸ್ತ್ರಲ್ಲಿ ಎರಕೊಂಡಿತ್ತಿದ್ದೆ. ಅದು ಇಲ್ಲಿಗೆ ಬಂದಿಪ್ಪಾಗ ಅದರತ್ರ ಎಲ್ಲವನ್ನು ಹೇಳಿ ಕೂಗಿದರಷ್ಟೇ ಎನ್ನ ಮನಸ್ಸು ಹಗೂರಕ್ಕೂ ಹೇಳಿ ಕಂಡತ್ತೆ ನನಗೆ. 2 ವಾರ ಹಿಂದೆ ಅದರ ಬಪ್ಪಲು ಹೇಳಿಕ್ಕಾಗದ ಬರದ್ದೆ. ನಾಳೆ ನಾಡ್ತಿಲಿ ಬಪ್ಪಲು ಸಾಕು ಹೇಳಿ ಮನಸ್ಸಲ್ಲಿ ಗ್ರೇಸಿಕೊಂಡಿದ್ದಂಗೆ ಅದರ ಹತ್ತಿರಂದ ಕಾಗದ ಪೋಸ್ಟಲ್ಲಿ ಬಂತು. ಬಿಡಿಸಿ ಓದಿದೆ. ಅಮ್ಮ, ನಿನಗೆ ಈ ಪ್ರಾಯಲ್ಲಿ ಇದು ಬೇಕಾ ಹೇಳಿ ಎನ್ನ ಅತ್ತೆ ಕೇಳ್ತಾ ಇದ್ದವು. ಇನ್ನೊಂದು ತಂಗೆಯೋ ತಮ್ಮನೋ ಈ ಪ್ರಾಯಲ್ಲಿ ಬಪ್ಪದರ ನನಗೆ ಗ್ರೇಶೂಲೇ ಇಡುತ್ತಿಲ್ಲ. ನಾನು ಸದ್ಯಕ್ಕೆ ಅಲ್ಲಿಗೆ ಬತ್ತಿಲ್ಲೆ. ಇತಿ ನಿನ್ನ ಮಗಳು. ಅದರ ಓದಿ ಅಪ್ಪಗ ಎನ್ನ ಮನಸ್ಸು ಗಾಳಿ ಹೋದ ಬಲೂನಿನಂಗಾತು. ಮೇಲೆ ಮೇಲೆ ಹಬ್ಬಿಕೊಂಡು ಹೋಪಲೆ ಆಧಾರ ಇಲ್ಲದ ಬಳ್ಳಿಯಂಗ ಅದೇ ಅನು. ತಿಂಗಳಾಯ್ಕೊಂಡು ಬಂತು ನನಗೆ. ಡಾಕ್ಟ್ರು ಕೊಟ್ಟ ತಾರೀಕಿಂಗಿನ್ನು 10 ದಿನ ಇದ್ದಷ್ಟೆ. ನಾಳೆ ಗೊಬ್ಬರ ತಗೋಲೆ ಬತ್ತವು. ಕೆಲಸದವರಿಂಗೆ ಚಾಯಕ್ಕೆ ಉಂಡೆ ಮಾಡಿ ಮಡಿಗಿ ಕಾತ ವೆಂಕಟ್ರಮಣ ಹೆರಂದ ಬೊಬ್ಬೆ ಹಾಕಿ ಹೇಳುದು ಕೇಳಿತ್ತು. ಉಂಡೆಗೆ ಕಡವ ಕಲ್ಲಲ್ಲಿ ಕಡದು ಕಾಸಿ ಉಂಡೆ ಮಾಡಿ ಒಲೆಯಲ್ಲಿ ಮಡಗುವಾಗ ಸೊಂಟಲ್ಲಿ ಮಿಂಚಿದಂಗೊಂದು ಬೇನೆ ನೀರು ಹೋಪಲೆ ಶುರುವಾಗಿ ಆತು. ಆಪ್ರೇಷನ್ ಎಲ್ಲ ಆದರೆ ಎನ್ನ ನೋಡಿಗುಂಬದಾರು. ಜನ ಮಾಡಲೆ ಪೈಸೆ ಇಲ್ಲೆ. ದೇವರೇ ನೀನೇ ಕಾಪಾಡೆಕ್ಕು ಮನಸ್ಸಲ್ಲಿ ಹೇಳಿಕೊಂಡಿದ್ದಂಗೆ ಬೇನೆ ಜೋರು ಅಪ್ಪಲೆ ಶುರುವಾತು. ಇನ್ನು ಆಸ್ಪತ್ರೆಗೆ ಹೋಪಷ್ಟು ಪುರುಸೊತ್ತಿಲ್ಲನ್ನೇ. ಗುರುವಮ್ಮನೆ ಒಂದರಿ ಬಪ್ಪಲೆ ಹೇಳ್ತೀರಾ ಕೇಳಿದೆ ಗಂಡನತ್ರ. ಗುರುವಮ್ಮಂಗೆ ಎಂಗಳ ಊರ್ಲಿ ತುಂಬ ಜನಕ್ಕೆ ಹೆರಿಗೆ ಮಾಡಿಸಿ ಗೊಂತಿದ್ದು. ಅಮ್ಮ, ಎಂಥ ಬೇನೆ ಇದು, ತುಂಬ ಕಷ್ಟ ಆಗುತ್ತಲ್ಲದ. ದೇವರೇ ಸುಖಪ್ರಸವ ಆಯಕ್ಕೆ ನನಗೆ. ಅದಕ್ಕೆ ಬೇಕಾದ ಮನೋಧೈರ್ಯ ಕೊಡು ದೇವರೇ ಹೇಳಿ ಆ ಸಮಯಲ್ಲಿಯೂ ದೇವರ ನೆನಪು ಮಾಡಿದೆ.
ಜೀವವ ಉಳಿಸಿಗೊಂಬಲೆ ಮನಸ್ಸುದೆ ದೇಹವುದೇ ಎಷ್ಟು ಹೋರಾಟ ಮಾಡುತ್ತೂ ಹೇಳಿ ಕಂಡತ್ತೆ ನನಗೆ. ಗುರುವಮ್ಮ ಬಪ್ಪಲುದೆ ಮಗು ಹೆರೆ ಬಪ್ಪಲುದೆ ಸರಿ ಸರಿ ಆತು. ಹೆಣ್ಣು ಮಗು ಗುರುವಮ್ಮ ಹೇಳಿತ್ತು. ಅದರ ಕೇಳಿದ ಕೂಡಲೇ ವೆಂಕಟರಮಣಂಗೆ ಕೋಪ ನೆತ್ತಿಗೆ ಏರಿತ್ತು. ಇನ್ನೊಂದು ಕೂಸ, ಈ ಪ್ರಾಯಲ್ಲಿ ನೀನು ಅದರ ಹೇಗೆ ಸಾಂಕುತ್ತೆಯೋ ಹಾಗೆ ಸಾಂಕು. ಆನು ಯಾವುದರಲ್ಲಿಯೂ ಇಲ್ಲ ಇನ್ನು, ಜೋರಾಗಿ ಹೇಳಿದ. ಸಣ್ಣ ಮಗಳಿಂಗೆ ಪವಿತ್ರ ಹೇಳಿ ಹೆಸರು ಮಡಗಿದೆ. ಮಗುವಿನ ಮೀಸುದು, ವಸ್ತ್ರ ತೊಳವುದು, ಒಟ್ಟಿಗೆ ಮನೆ ಕೆಲಸವುದೇ ಅಪ್ಪಗ ಏನಾಗೆ ಸಾಕಾತು. ಎಂತ ಆದರೂ ಎನ್ನ ನಿರ್ಧಾರಲ್ಲಿ ಅನ್ಸೋಲ್ಲಾಗ. ಅದಕ್ಕೆ ಹೇಳಿ ಯಾವ ಕಷ್ಟವನ್ನು ಎದುರಿಸಲಿ ಅಂತ ತಯಾರಿದ್ದೆ ಹೇಳಿ ಮನಸ್ಸಲ್ಲಿ ಗಟ್ಟಿಯಾಗಿ ಹೇಳಿಕೊಂಡೆ. ಪವಿತ್ರ ಶಾಲೆಗೆ ಹೋಗಲೆ ಶುರು ಮಾಡಿತ್ತು. ಹತ್ತರೆ ಇತ್ತದ್ದು ಖಾಸಗಿ ಶಾಲೆ, ಅದಕ್ಕೆ ಸೇರಿಸಿದೆ. ಫೀಸು ಕಟ್ಟಲೆ ಪೈಸೆಗೆ ಎಂತ ಮಾಡೋದು ಹೇಳಿ ಆಲೋಚನೆ ಮಾಡಿದೆ. ಎನಗೆ ಗೊಂತಿಪ್ಪದು ಕೃಷಿ ಕೆಲಸ. ಹಾಗೆ ಆಲೋಚನೆ ಮಾಡಿ ಮಲ್ಲಿಗೆ ಕೃಷಿ ಮಾಡ್ಲಕ್ಕೂ ಹೇಳಿ ನಿರ್ಧಾರ ಮಾಡಿದೆ. ಮಳೆಕಾಲಲ್ಲಿ ತರಕಾರಿ ಕೃಷಿ ಮಾಡಿದೆ. ಜಾಲು ತುಂಬ ಅಡಕೆ ಇಲ್ಲೇ. ಒಂದು ಹೊಡೆ ಜಾಲಿಲಿ ಮಲ್ಲಿಗೆ ಸಸ್ಯ ತಂಗೀಸ್ ಗೋಣಿಲಿ ನೆಟ್ಟು ಸಾಂಕಿದೆ. ಈಟು ನೀರು ಕಡಿಮೆ ಸಾಕು ಹೇಳಿ ದಿನಾಗಳು ಮುಗುಟು ಕೊಯ್ದು ಕಟ್ಟಿ ಅದರ 10 ಪೇಟೆಲಿ ಕೊಟ್ಟು ಬಂದೆ. ಆನೆ ಸ್ವತಃ ಮಾಡುವ ಕಾರಣ ಮಗಳಿನ ಶಾಲೆ ಖರ್ಚಿಗೆ ತಕ್ಕ ಪೈಸೆ ಸಿಕ್ಕಿತ್ತು. ಆದರೂ ವೆಂಕಟರಮಣ ಮಾತ್ರ ಪವಿತ್ರನ ಮಗಳು ಹೇಳಿ ದಿನಿಗೇಳಿ ಮಾತಾಡಿಸಿದ್ದರ ನಾನು ಒಂದು ಸರ್ತಿಯೂ ನೋಡಿದ್ದಿಲ್ಲ. ಅದು ಅಪ್ಪ ಹೇಳಿ ಹತ್ತರೆ ಹೋಪಗಲ್ಲ ಅವ ದೂರ ನಿಂಬದು ಕಂಬಗ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಒಂದು ದಿನ ಪವಿತ್ರನ ಫೀಸು ಕಟ್ಟಲೆ ಹೇಳಿ ಶಾಲೆಗೆ ಹೋದಿಪ್ಪಗ ಶಾಲೆಯ ಮುಖ್ಯೋಪಾಧ್ಯಾಯರು ಎನ್ನ ದಿನಿಗೇಳಿದವು. ಅಮ್ಮ, ನಿಮ್ಮ ಮಗಳು ಕಲಿವಿಕೆಯಲ್ಲಿ ತುಂಬ ಚುರುಕಿದ್ದಾಳೆ. 10ನೇ ತರಗತಿಯಲ್ಲಿ ಒಳ್ಳೆ ಅಂಕ ಪಡೆದರೆ ಶಾಲೆಯೇ ಅವರ ಕಲಿವಿಕೆಗೆ ಆಗುವ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತದೆ. ಚಿಕ್ಕ ಮಕ್ಕಳು ಆವೆ ಮಣ್ಣಿನ ಹಾಗೆ, ಅದಕ್ಕೆ ಚಂದ ಆಕಾರ ಕೊಡುವುದು ಅಮ್ಮಂದಿರಿಗೆ ಸಾಧ್ಯ. ಹಾಗಾಗಿ ಈಗಿಂದಲೇ ಅವಳಿಗೆ ಸ್ಫೂರ್ತಿಯನ್ನು ತುಂಬಿಸುವುದು ನಿಮ್ಮ ಕೆಲಸ. ಅವರ ಮಾತು ಯಾವಾಗಲೂ ನನ್ನ ಮನಸ್ಸಲ್ಲಿ ಓಡ್ತಾ ಇತ್ತು. ದಿನಾಗಳು ಪವಿತ್ರ ಶಾಲೆಯಿಂದ ಬಂದ ಮೇಲೆ ಹೊತ್ತಿನೆಲ್ಲ ಅದರೊಟ್ಟಿಗೆ ಕಳೆದೆ. ಪವಿತ್ರ ಎನ್ನ ಸರ್ವಸ್ವ ಹೇಳಿ ಆಗಿ ಹೋತು ನನಗೆ. ಮುಖ್ಯೋಪಾಧ್ಯಾಯರು ಹೇಳಿದಂಗೆ 10ನೇ ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ ತೆಗೆದು ಪವಿತ್ರನ ಹೆಸರು ಪೇಪರ್ಲಿ ಬಂತು. ವೆಂಕಟರಮಣ ಮತ್ತು ಸುಲೋಚನಾ ಅವರ ಪುತ್ರಿ ಹೇಳಿ ಪೇಪರ್ಲಿ ಹಾಕಿದ್ದು ಕಂಡಪ್ಪಗ, ಮಗಳು, ನೀನು ಆಗಲೇ ಆಗ ಹೇಳಿ ನಾನು ಮಾಡಿತಿದ್ದೆ, ಆದರೆ ನೀನು ನನಗೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಹೇಳಿ ಸಂತೋಷಲ್ಲಿ ಪವಿತ್ರನ ಎತ್ತಿಕೊಂಡ ಎನ್ನ ಗೆಂಡ. ಅದರ ನೋಡಿದ ನನಗೆ ಅಬ್ಬಾ, ಈಗ ಆದರೂ ಎನ್ನ ಗೆಂಡಂಗೆ ಸಮಾಧಾನ ಆತನ್ನೇ ಹೇಳಿ ಎನ್ನ ಕಣ್ಣಿಲಿ ನೀರು ಬಂತು. ಪವಿತ್ರನ ಮಾರ್ಕ್ ನೋಡಿ ಶಾಲೆಯೇ ಅದರ ಮುಂದಾಣ ಕಲಿವಿಕೆಯ ಖರ್ಚಿನ ನೋಡಿಕೊಂಡತ್ತು. ವರ್ಷಂಗ ಓಡಿತ್ತು. ಎನಗೂ ಪ್ರಾಯ 70 ದಾಂಟಿತ್ತು. ಈಗ ಇಂದು ಪವಿತ್ರ ಮೆರಿಟಲ್ಲಿ ಓದಿ ಒಂದು ಡಾಕ್ಟರ್ ಆಗಿಯೂ ಆತು. ಇನ್ನು ಒಂದು ಸರಿಯಾದ ಕುಳವಾರ ನೋಡಿ ಮದುವೆ ಮಾಡಿದರೆ ಎನ್ನ ಕೆಲಸ ಮುಗುತ್ತು ಹೇಳಿ ಮನಸ್ಸಲ್ಲಿ ಗ್ರೇಸಿಕೊಂಡೆ. ನಾನು ಯಾವಾಗಣಂಗೆ ಮಲ್ಲಿಗೆ ಮುಗುಟು ಕೊಯ್ತಾ ಇತ್ತಿದ್ದೆ. ಅಮ್ಮ ಹೇಳಿ ಪವಿತ್ರನ ಸ್ವರ ಕೇಳಿ ತಿರುಗಿ ನೋಡಿದೆ. ಎನ್ನ ಹೆಗಲಿಂದಲೂ ಉದ್ದಾಗಿ ಬೆಳೆದು ಕೈಲಿ ಸ್ಟೆಥಸ್ಕೋಪ್ ಹಿಡ್ಕೊಂಡು ಎನ್ನತ್ತರೆ ಬಂದ ಮಗಳಿನ ನೋಡಿ ಎನ್ನ ಎದೆ ಉಕ್ಕಿ ಬಂತು. ಈಗ ನಾನು ಸಂಪಾದನೆ ಮಾಡುತ್ತಲ್ಲಮ್ಮ, ಇನ್ನುದ ಎಂತಕ್ಕೆ ನೀನು ಕೆಲಸ ಮಾಡೋದು? ಮಗಳು ಎನ್ನತ್ರ ಕೇಳಿತ್ತು. ನೋಡು, ಮೊದಲು ಮಾಡಿದ್ದು ಪೈಸೆಗೇಳಿ, ಈಗ ಮಾಡೋದು ಎನ್ನ ಮನಸ್ಸಿನ ಸಮಾಧಾನ ಕೇಳಿ ಉತ್ತರ ಕೊಟ್ಟೆ ನಾನು. ಅದೆಲ್ಲ ಇರಲಿ, ನೀನೀಗ ಬಾ ಎನ್ನೊಟ್ಟಿಗೆ. ಎನ್ನ ಚೀಫ್ ಡಾಕ್ಟರ್ ಬೈಂದವು ನಮ್ಮ ಮನೆಗೆ, ಬಾ ಹೇಳಿ ಪರಿಚಯ ಮಾಡಿಸಿತ್ತು ಮಗಳು. ಎನ್ನ ಗೆಂಡನತ್ರ ಮಾತಾಡಿಕೊಂಡಿದ್ದ ಚೀಫ್ ಡಾಕ್ಟರು ಎನ್ನ ಕಂಡ ಕೂಡಲೇ, ಅಕ್ಕ, ನೇರವಾಗಿ ವಿಷಯಕ್ಕೆ ಬತ್ತೆ. ಎನ್ನ ಮಗಂಗೆ ನಿಂಗಳ ಮಗಳ ಕೊಡ್ತೀರಾ ಹೇಳಿ ಕೇಳಲೇ ಬಂದದಾನು. ಅವಂದೇ ಡಾಕ್ಟ್ರೇ ಹೇಳಿ ಮುಗಿಸಿದವು. ಎಲ್ಲರೂ ಕೂಡಿ ಮಾತಾಡಿ ಪವಿತ್ರಂಗೆ ಮದುವೆ ನಿಗಂಟು ಮಾಡಿಯೂ ಆತು. 1 ವಾರ ಕಳೆತು. ಅಮ್ಮ, ಆಚೆ ಮನೆ ಅಂಬುಜತ್ತೆ ಪುಳ್ಳಿ ಆನ್ ಕೆಲಸ ಮಾಡುವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಯ್ದಮ್ಮ. ನಿನ್ನ ಬಗ್ಗೆ ವಿಚಾರಿಸಿತ್ತು ಅಂಬುಜತ್ತೆ. ನೀನು ಎನ್ನೊಟ್ಟಿಗೆ ಬಾ ನಾಳೆ ನೋಡಿಕ್ಕಿ ಬಪ್ಪಲಕ್ಕು, ಮಗಳು ದಿನಿಗೇಳಿತ್ತು. ಅಪ್ಪ, ಅವು ಇಲ್ಲಿ ಜಾಗೆ ಕೊಟ್ಟು ಹೋದ ಮೇಲೆ ನಾನು ನೋಡಿದ್ದೇ ಇಲ್ಲ ಅವರ. ಸರಿ, ಬತ್ತೆ ನಿನ್ನೊಟ್ಟಿಗೆ ಹೇಳಿದೆ ನಾನು. ನಿಂಗಳುದೆ ಬನ್ನಿ ಎನ್ನೊಟ್ಟಿಗೆ ಗೆಂಡನತ್ರ ಹೇಳಿದೆ. ಆಸ್ಪತ್ರೆಯಲ್ಲಿ ಅಂಬುಜಕ್ಕ ಎನ್ನ ಕಂಡ ಕೂಡಲೇ ಎನ್ನ ಕೈ ಹಿಡ್ಕೊಂಡು ಕೂಗಲೆ ಶುರು ಮಾಡಿತ್ತು. ಎನ್ನ ಪುಳ್ಳಿಯ ಜೀವ ಕಾಪಾಡಿದ್ದು ನಿನ್ನ ಮಗಳು. ಆನಂದು ಅದರ ಜೀವವ ತೆಗವಲ್ಲಿ ನಿನ್ನ ಒತ್ತಾಯಿಸಿದೆ.
ಇಂದು ಸಾವಿರಾರು ಜನರ ಜೀವ ಉಳಿಸುವ ಡಾಕ್ಟರಾಗಿ ಅದರ ನೀನು ಬೆಳೆಸಿದ್ದೆ. ನಿನ್ನ ಮನಸ್ಸಿಗೆ ಬೇಜಾರು ಮಾಡಿಸಿದ್ದಕ್ಕೆ ಎನ್ನ ಕ್ಷಮಿಸೆಕ್ಕು ಸುಲೋಚನಾ ಹೇಳಿ ಕಣ್ಣುನೀರು ಹಾಕಿತ್ತು. ಎಂಗಳ ಮಾತಿನ ಕೇಳಿಕೊಂಡಿದ್ದ ವೆಂಕಟರಮಣ, ಶಭಾಷ್ ಸುಲೋಚನಾ, ನೀನು ಎಷ್ಟು ಕಷ್ಟ ಬಂದರೂ ನಿನ್ನ ನಿರ್ಧಾರಲ್ಲಿ ಸೋಲದ್ದೇ ಗೆದ್ದು ಬಿಟ್ಟೆ ಹೇಳಿ ಎನ್ನ ಕೈ ಹಿಡ್ಕೊಂಡ. ಅವನ ಕಣ್ಣಿಲಿ ತುಂಬಿದ ನೀರು ಅವ ಎನ್ನತ್ರ ಕ್ಷಮೆಯಾಚಿಸಿದಂಗೆ ಕಂಡತ್ತು ಎನಗೆ. ಅಂಬುಜಕ್ಕನ ಮಾತುದೆ ಎನ್ನ ಗೆಂಡನ ಮಾತುದೆ ಕೇಳಿಯಪ್ಪಗ ಆನು ಎನ್ನ ಈ ಜೀವನಲ್ಲಿ ಎಂಥದೋ ಸಾಧಿಸಿದೆ ಹೇಳುವ ಆತ್ಮತೃಪ್ತಿಯೊಟ್ಟಿಗೆ ಹೆರಂಗೆ ನಡೆದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.